ಹಲೋ ಫ್ರೆಂಡ್ಸ್, ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು. ಸೊ ನಿನ್ನೆ ಬಂದಂಥ ಒಂದು ಸ್ಫೋಟಕವಾದ ಒಂದು BLR ಪೋಸ್ಟ್ನ ವರದಿಯನ್ನು ಹೇಳೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಕೋಟ್ಯಾಂತರ ಜನರ ಒಂದು ತಲೆಯಲ್ಲಿ ಒಂದು ಕ್ವಶನ್ ಇದೆ. ಏನಪ್ಪ ಅಂದರೆ SIT ತನಿಖೆ ಯಾವ ಹಂತದಲ್ಲಿದೆ, ಏನಾಗ್ತಿದೆ ಅನ್ನುವಂಥ ಒಂದು ಪ್ರಶ್ನೆ ಮೂಡ್ತಿದೆ. ಯಾಕೆ ಅಂತಂದರೆ ಹತ್ತತ್ರ ಈಗ 10 ತಿಂಗಳಾಯಿತು SITಯ ತನಿಖೆ ಶುರುವಾಗಿ. ಬಟ್ ಯಾವುದೇ ರೀತಿಯ ಒಂದು ರಿಪೋರ್ಟ್ ಎಲ್ಲೂ ಸಿಗ್ತಾ ಇಲ್ಲ. ಏನಾಗ್ತಿದೆ ಅನ್ನುವಂಥ ಒಂದು ವಿಷಯ ಯಾರಿಗೂ ತಿಳಿದು ಬರ್ತಾ ಇಲ್ಲ. ಒಂದು BLR ಪೋಸ್ಟ್ ವೆಬ್ಸೈಟಲ್ಲಿ ಒಂದು ಸ್ಫೋಟಕವಾದ ಒಂದು ವರದಿ ಬಂದಿದೆ. ಅದರ ಮ್ಯಾನ್ ಏನು ಚಿನ್ನಯ್ಯ ಇರ್ತಾರೆ, ಅವರ ಒಂದು ನಡೆ ಇಡೀ ದೇಶವನ್ನೇ ಸಂಚಲನ ಮೂಡಿಸಿತ್ತು. ಮತ್ತು ಎಲ್ಲರ ಚಿತ್ತ ಧರ್ಮಸ್ಥಳದ ಸುತ್ತ ಅನ್ನೋ ರೀತಿ ಒಂದು ಸಂಚಲನ ಮೂಡಿಸ್ತು. ಆಗ ಮಹಿಳಾ ಆಯೋಗದ ನಾಗಲಕ್ಷ್ಮಿ ಚೌಧರಿ ಅವರು ಸಹ ಒಂದು ಗೌರ್ಮೆಂಟ್ಗೆ ಒತ್ತಾಯ ಮಾಡಿದ್ರು, ಒಂದು SIT ಫಾರ್ಮ್ ಆಗಬೇಕು, ಅಲ್ಲಿ ಒಂದು ಆದಂಥ ಒಂದು ಸಾವು ನೋವುಗಳಿಗೆ ಒಂದು ನ್ಯಾಯ ಕೊಡಿಸ್ಬೇಕು ಅಂತಂದರೆ ನ್ಯಾಯದ ಪರವಾಗಿ ತನಿಖೆ ಮಾಡುವಂಥ ಒಂದು ತಂಡ ಅಲ್ಲಿಗೆ ಸೇರಬೇಕು ಅಂತ ಅಂದ್ಬಿಟ್ಟು. ಸೊ ಆಗ ಮೊಹಂತಿ ಅವರ ಒಂದು ನೇತೃತ್ವದಲ್ಲಿ ನಡೀತಿರುವಂಥ ಒಂದು ತನಿಖೆ ನಡೀತಿದೆ. ಆದರೆ ಒಂದು ಸುದೀರ್ಘವಾದಂಥ ಒಂದು ತನಿಖೆ, ಯಾಕೆಂದರೆ 10 ವರ್ಷಗಳ ಒಂದು ಧರ್ಮಸ್ಥಳದಲ್ಲಿ ಆದಂಥ ಒಂದು ಸಾವು ನೋವುಗಳ ಬಗ್ಗೆ ಒಂದು ವರದಿ ನೀಡಬೇಕು ಅಂತ ಅಂದರೆ ಇಟ್ಸ್ ನಾಟ್ ಸೋ ಈಸಿ. ಸೊ ಇಟ್ ವಿಲ್ ಟೇಕ್ ಟೈಮ್ ಅನ್ನೋದು ಎಲ್ರಿಗೂ ಗೊತ್ತು. ಬಟ್ ಆದರೂ ಸಹ ಎಲ್ಲರಲ್ಲೂ ಒಂದು ಪ್ರಶ್ನೆ, ಈ ಒಂದು ತನಿಖೆ ಯಾವಾಗ ಮುಗಿಯುತ್ತೋ, ಇದಕ್ಕೊಂದು ನ್ಯಾಯ ಸಿಗುತ್ತಾ ಇಲ್ವಾ ಅಂತ ಅನ್ನುವಂಥ ಒಂದು ಪ್ರಶ್ನೆ ಎಲ್ಲರಲ್ಲೂ ಮೂಡ್ತಾ ಇರುತ್ತೆ. ಸೊ ಅದಕ್ಕೆಲ್ಲ ಒಂದು ಸಿಂಪಲ್ ಆದ ಒಂದು ಉತ್ತರ ಈ ಒಂದು ಪೋಸ್ಟ್ನಲ್ಲಿ ಬಂದಿದೆ. ಏನಪ್ಪ ಅಂತ ಅಂದರೆ, ಒಂದು ತನಿಖೆ ನಡೀತಾ ಇತ್ತು. ಏನು ವಿಠಲ್ ಗೌಡರವರು ತೋರಿಸಿದಂಥ ಒಂದು ಬಂಗ್ಲೆಗುಡ್ಡೆಯಲ್ಲಿ 8 ತಲೆ ಬುರುಡೆಗಳು ಮತ್ತು 1000 ಅಸ್ಥಿಪಂಜರಗಳು ಸಿಕ್ಕಿದ್ದು ಅಂತ ಅಂದ್ಬಿಟ್ಟು ನಮ್ಗೆ ಗೊತ್ತಾಯಿತು. ಅದೊಂದು FSR ರಿಪೋರ್ಟಿಗೆ ಕಳಿಸ್ಕೊಡಲಾಯಿತು ಅಂತ ಗೊತ್ತಿತ್ತು. ಸೊ ಆದರೆ ಏನಾಯಿತು ಅದು ರಿಪೋರ್ಟು ಅನ್ನುವಂಥ ಬಗ್ಗೆ ಈ ಒಂದು ವೆಬ್ಸೈಟಲ್ಲಿ ಮೆನ್ಷನ್ ಆಗಿದೆ. ಈ ಒಂದು ಕೆಲವೊಂದು ಅಂದರೆ ಸಂಶಯಪೂರ್ವಕವಾದ ಒಂದು ಸಾವು ಆಗಿದೆ ಅಂತ ಅಂದ್ಬಿಟ್ಟೆ ಬಂದಿದೆ. ಯಾವುದೋ ಒಂದು ಕ್ರೈಮ್ ನಡೆದಿದೆ ಅನ್ನೋ ರೀತಿಯಲ್ಲಿ ಅದರ ಪೂರಕವಾಗೇ ಇದೆ ಅಂತ ಅಂದ್ಬಿಟ್ಟು ಒಂದು ಸೈಂಟಿಫಿಕ್ ರಿಪೋರ್ಟ್ ಬಂದಿದೆ. ಸೊ ಈ ಒಂದು ಬಂದಂಥ ಒಂದು ರಿಪೋರ್ಟ್ನ ಅವರು ಮೊಹಂತಿ ಅವರು ಒಂದು ಕರ್ನಾಟಕದ DGP ಆಗಿರುವಂಥ ಸಲೀಂ ಅವ್ರಿಗೆ ಕಳಿಸ್ಕೊಟ್ಟಿರ್ತಾರೆ, ಅಂದರೆ ಹೆಚ್ಚಿನ ಒಂದು ತನಿಖೆಗೋಸ್ಕರ ಪರ್ಮಿಷನ್ ಕೇಳಲಿಕ್ಕೆ. ಬಟ್ ಅಲ್ಲಿಂದ ಯಾವುದೇ ರೀತಿಯ ರಿಪ್ಲೈ ಬಂದಿಲ್ಲ. ಯಾಕೆ ಅಂತಂದರೆ ಸಲೀಂ ಅವರು ಸಹ ನಮ್ಮ ಒಂದು ಕರ್ನಾಟಕ ಸರ್ಕಾರದ ಒಂದು ಮುಖ್ಯಮಂತ್ರಿ, ಒಂದು DCM ಎಲ್ಲರ ಹತ್ರನೂ ಡಿಸ್ಕಸ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಮುಂದಿನ ಹೆಜ್ಜೆ ಅವ್ರದ್ದು ಒಂದು ತಗೊಳ್ಳೋಕ್ಕಿಂತ ಮುಂಚೆ. ಹಾಗಾಗಿ ಇಲ್ಲಿ ಎಲ್ಲರಿಗೂ ಒಂದು ಕಾಡ್ತಿರೋ ಪ್ರಶ್ನೆ ಅಂದರೆ, ಇಷ್ಟೆಲ್ಲ ಒಂದು ಸಂಚಲನ ಮೂಡಿಸಿದಂಥ ಒಂದು ಸಂಗತಿಗೆ ಇಷ್ಟೊಂದು ಮೌನ ತೋರಿಸ್ತಾ ಇರೋದು, ಇಷ್ಟೊಂದು ನಿರ್ಲಕ್ಷ್ಯ ತೋರಿಸ್ತಾ ಇದೆ ಸರ್ಕಾರ ಮತ್ತು ಒಂದು ಪೊಲೀಸ್ ಇಲಾಖೆ ಅಂದರೆ ರಿಯಲಿ ಶಾಕ್ ಆಗುತ್ತೆ. ಇಷ್ಟು ವರ್ಷಗಳಾದಂಥ ಸಾವು ನೋವುಗಳಿಗೆ ಬೆಲೆ ಇಲ್ವಾ? ಇವನು ಸೌಜನ್ಯಗೆ 13 ವರ್ಷ ಆದರೂ ಒಂದು ನ್ಯಾಯ ಸಿಕ್ಕಿಲ್ಲ. ಸೊ ಈಗ ಸದ್ಯಕ್ಕೆ ಸೌಜನ್ಯ ಕೇಸ್ ಸುಪ್ರೀಂ ಕೋರ್ಟಲ್ಲಿ ಮೆಟ್ಟಿಲೇರಿದ್ರು ಸಹ ಒಂದು TV ಚಾನಲಲ್ಲಿ ಒಂದೇ ಒಂದು TV ನ್ಯೂಸ್ ಒಂದು ಹೆಡ್ಲೈನ್ಸ್ ಆಗಿನೂ ತೋರಿಸ್ಲಿಲ್ಲ. ರಿಯಲಿ ಶಾಕ್ ಆಗುತ್ತೆ. ಎಂಥ ಒಂದು 8 ಗಂಟೆ ಆದರೆ ಎಷ್ಟೊಂದು ಮಾತಾಡುವಂಥ ಒಂದು ಮಹಾನುಭಾವಿ ಒಂದು ಆ್ಯಂಕರ್ಗಳು ಈಗ ಒಂದು ಫುಲ್ಲು ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಎಕ್ಸ್ಪೆಷಲಿ ಏನು ಸುಪ್ರೀಂ ಕೋರ್ಟ್ಗೆ ಹೋಗಿ ಅಂತ ಅಂದ್ಬಿಟ್ಟು ಫೋರ್ಸ್ ಮಾಡ್ತಿದ್ರು, ಇವತ್ತಿನ ದಿನ ಹೋದರೂ ಸಹ ಅದ್ರ ಬಗ್ಗೆ ನ್ಯೂಸ್ ಮಾಡ್ತಿಲ್ಲ. ಇನ್ನು BLR ಪೋಸ್ಟಲ್ಲೂ ಸಹ ಒಂದು ತುಂಬ ಇಂಪಾರ್ಟೆಂಟ್ ಆದಂಥ ಈ ರೀತಿ ಒಂದು ತನಿಖೆಯ ಬಗ್ಗೆ ಒಂದು ಅಪ್ಡೇಟ್ಸ್ ಕೊಡ್ತಾ ಇದ್ರು ಸಹ ಆ ಒಂದು ಅಪ್ಡೇಟ್ಸ್ಗಳು ಸಹ ನಾವು ನಮ್ಮ ಒಂದು ಮೇನ್ ಮೀಡಿಯಾ TV ಚಾನಲ್ಗಳಲ್ಲಿ ನೋಡೋದಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಒಂದು ಜಾಣ ಕುರುಡರಾಗ್ಬಿಡ್ತಾರೆ ಸರ್ಕಾರದವರಾಗಿರ್ಬೋದು, TV ಚಾನಲ್ಗಳಾಗಿರ್ಬೋದು. ಒಂದು ಜಾಣ ಕುರುಡರ ಥರ ಅದ್ರ ಬಗ್ಗೆ ಅವರು ಮಾತೇ ಆಡೋದಿಲ್ಲ. ಯಾವುದೇ ಒಂದು ಹೆಡ್ಲೈನ್ಸಲ್ಲೂ ಸಹ ಆ ವಿಷಯ ಬರೋದಿಲ್ಲ. ಸ್ಟಿಲ್ ಈ ಒಂದು ತನಿಖೆ, ಒಂದು ಧರ್ಮಸ್ಥಳ ಪ್ರಕರಣಗಳಾಗಿರ್ಬೋದು, ಸೌಜನ್ಯ ಪ್ರಕರಣ ಆಗಿರ್ಬೋದು, ಈಗಲೂ ಸಹ ಜೀವಂತವಾಗಿದೆ, ಜನಗಳಿಗೆ ರೀಚ್ ಆಗ್ತಾ ಇದೆ ಅಂದರೆ ಅದು ಒಂದು ಯೂಟ್ಯೂಬ್ ಚಾನಲ್ಗಳಿಂದ ಮಾತ್ರ ಸಾಧ್ಯ ಆಗಿದೆ. ಮತ್ತು ಸೌಜನ್ಯ ಹೋರಾಟಗಾರರು ಎಷ್ಟೊಂದು ಪ್ರಯತ್ನ ಪಡ್ತಾ ಇದ್ದಾರೆ ಅಂದರೆ ಸೌಜನ್ಯಗೆ ನ್ಯಾಯ ಸಿಗಬೇಕು ಮತ್ತು ಧರ್ಮಸ್ಥಳದಲ್ಲಿ ಆದಂಥ ಸಾವು ನೋವು ಪ್ರತಿಯೊಬ್ಬರಿಗೂ ಒಂದು ಅನ್ಯಾಯ ಆದಂಥ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಬೇಕು ಅಂತ ಹೋರಾಡ್ತಾ ಇದ್ದಾರೆ. ರಿಯಲಿ ಅವರಿಗೆ ಅಪ್ರಿಷಿಯೇಟ್ ಮಾಡಲೇಬೇಕು. ಯಾವುದೇ ಒಂದು ಸ್ವಾರ್ಥ ಇಲ್ಲದೇ ಒಂದು ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಅವರ ಒಂದು ವಾದಿಗೆ ರಿಯಲಿ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಈಗ ಒಂದು ರಿಪೋರ್ಟಲ್ಲಿ ಏನು ಬಂದಿದೆ ಅಂದರೆ 15 ಪೇಜ್ಗಳ ಒಂದು ರಿಪೋರ್ಟ್ ರೆಡಿ ಮಾಡಿ SIT ತಂಡ ಅಂದರೆ ಮೊಹಂತಿ ಅವರ ನೇತೃತ್ವದಲ್ಲಿ ಒಂದು DGP, ಕರ್ನಾಟಕದ DGP ಆಗಿರುವಂಥ ಸಲೀಂ ಅವ್ರಿಗೆ ಕೊಟ್ಟಿದ್ದಾರೆ. ಬಟ್ ಅವರಿಂದ ಯಾವುದೇ ಒಂದು ರಿಪ್ಲೈ ಬಂದಿಲ್ಲ. ಅವರಿಂದ ಒಂದು ಸಹಕಾರ ಮತ್ತು ಗೌರ್ಮೆಂಟಿಂದ ಒಂದು ಸಹಕಾರ ಬಂದರೆ ಮಾತ್ರ SITಯ ತಂಡ ಮತ್ತು ನೆಕ್ಸ್ಟ್ ಒಂದು ತನಿಖೆಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಇಷ್ಟು ಒಂದು ಇನ್ಫಾರ್ಮೇಷನ್ BLR ಪೋಸ್ಟಲ್ಲಿ ಬಂದಿದೆ. ಮುಂದಿನ ತನಿಖೆಗೆ ಯಾಕಿಷ್ಟು ಒಂದು ಓಕೆ ಮಾಡದೆ ಯಾಕಿಷ್ಟೊಂದು ಡಿಲೇ ಮಾಡ್ತಿದೆ ಅನ್ನೋದು ಮಾತ್ರ ತುಂಬಾ ಪ್ರಶ್ನೆಯಾಗಿ ಉಳಿತಾ ಇದೆ. ಗುಡ್ಡದಲ್ಲಿ ಸಿಕ್ಕಂತಹ ಒಂದು 9 ತಲೆಬುಡೆಗಳಾಗಿರ್ಬೋದು, 1000 ಮಾನವ ಅಸ್ಥಿಪಂಜರಗಳಿಗಾಗಿರ್ಬೋದು, ಇದಕ್ಕೆಲ್ಲ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತಂದರೆ ಡೆಫಿನೆಟ್ಲಿ ಒಂದು ತನಿಖೆ ಪ್ರಾಪರ್ ಆಗಿ ಒಂದು ನ್ಯಾಯ ಸತ್ಯ ಹೊರಗೆ ಬರಲೇಬೇಕು ಮತ್ತು ನಿಜವಾದ ಅಪರಾಧಿಗಳಿಗೆ ಶಿಕ್ಷೆ ಆಗಲೇಬೇಕು. ಮುಂದಿನ ತನಿಖೆ ಇನ್ನಷ್ಟು ಚುರುಕಾಗಿ ಬೇಗ ಒಂದು ನ್ಯಾಯ ಸಿಗಲಿ ಎಲ್ರಿಗೂ ಅಂತ ಅಂದ್ಬಿಟ್ಟು ನಾವು ಸಹ ಹಾರೈಸೋಣ. ಫೈನಲಿ ವಿ ವಾಂಟ್
ಜಸ್ಟಿಸ್ ಫಾರ್ ಸೌಜನ್ಯ. BLR ಪೋಸ್ಟಲ್ಲಿ ಬಂದಂಥ ಈ ಒಂದು ಸ್ಫೋಟಕ ವರದಿ ಬಗ್ಗೆ ನಿಮಗೇನು ಅನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.